ಹೋಗ್ತಾರ ಅನ್ನುವಂಥದ್ದು ಈ ದಿಶೆಯಲ್ಲಿ ಮೋಸ್ಟ್ಲಿ ಒಂದಾಗಲಿಕ್ಕಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಆದರೂ ರಾಜಕೀಯದಲ್ಲಿ ಯಾವಾಗ ಹೊಂದಾಣಿಕೆ ಆಗ್ತದೆ ಏನೋ ಗೊತ್ತಿಲ್ಲ. ಅದು ಒಂದು ಮಾತನ್ನು ಇವತ್ತು ಯಡಿಯೂರಪ್ಪನವ್ರು ಹೇಳ್ತಾ ಇದ್ದಾರೆ, ಭ್ರಷ್ಟ ಸರ್ಕಾರ ಮೊದಲು ಕಿತ್ತಾಕೋನು ಅಂತ ಅವರು ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ ಭ್ರಷ್ಟ ಸರ್ಕಾರ ಕಿತ್ತಾಕೊಳಿದ್ರೆ ಕಾಂಗ್ರೆಸ್ ಮೇಲೆ ಇಬ್ಬರೂ ದಾಳಿ ಮಾಡ್ತಾ ಇದ್ದಾರೆ. 2020 ಏನಾಗ್ತದೆ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ ಇದೇ ಸಂದರ್ಭದಲ್ಲೇ ಕುರ್ಚಿ ಕಿತ್ತಾಟದ ಜೋರು ಹೇಳ್ತಿದ್ದರಿಂದಾಗೆ ಮೋಸ್ಟ್ಲಿ ಕಾಂಗ್ರೆಸ್ಸಿನ ಇದು ಕೊನೆ ಅವಧಿ ಏನೋ ಅನ್ನುವಂಥ ಮಾತುಗಳು ಮತ್ತೆ ಕೇಳಲಿಕ್ಕೆ ಶುರುವಾಗಿದ್ದಾವಂತ. ಯಾಕೆ ಇಲ್ಲಿವರೆಗೆ ಹಾಳಾಗಿದ್ದು ಅದರಿಂದ ಆಂತರಿಕ ತಿಕ್ಕಾಟದಿಂದ ಈಗಲೂ ಅದ ಮಾಡ್ಲಿಕ್ಕೆ ಆಗ್ತದೆ. ಡಿ ಕೆ ಶಿ ಅವರು ಒಂದು ಕಡೆ, ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಅವ್ರು ಕೊಡೋದಿಲ್ಲ ಇವ್ರು ಬಿಡೋದಿಲ್ಲ ಅನ್ನೋ ನಡೆದು ಎಲ್ಲಿಗೆ ಹತ್ತದ. ಆದರೆ ಇವ್ರ ಮಧ್ಯದಲ್ಲೇ ಏನು ಹೊಂದಾಣಿಕೆ ಆಗ್ತದನ. ಯಾಕಂದ್ರೆ ಸ್ವತಃ ಬಿ ಜೆ ಪಿಯಲ್ಲೇ ಹೊಂದಾಣಿಕೆ ಇಲ್ಲ, ಅಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅದಾವ. ಅದಕ್ಕೆ ಅದೇ ಕಾರಣಕ್ಕೆ ನಮ್ಮ ಜೆ ಡಿ ಎಸ್ ಪ್ರಶ್ನೆ ಇಲ್ಲ ಅಲ್ಲೇ. ಯಾಕಂದರೆ ಅವರ ಮನೆಗೆ ಬಂದು ಅವರು ಆಗವ್ರ ಮನೆಯ ಒಂದು ಪಕ್ಷ ಅದ, ಹೀಗಾಗಿ ಅಲ್ಲಿ ಜಗಳಿಲ್ಲ. ಬಟ್ ಆಯ್ಕೆ ಅದಾರ 50-55 ಜನ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಅದೇನೋ ಆಗಲಿ ಒಕ್ಕಟ್ಟು ಆದರೆ ಇಬ್ಬರಿಗೂ ಒಳ್ಳೇದಿದೆ, ಆದ್ರೆ ಆಗ್ತಾರ ಅನ್ನೋದು ಪ್ರಶ್ನೆ ಈಗ ನಿಧಾನಕ್ಕೆ ಮೇಲೆ ಕೇಳ್ತಾ ಇದೆ ಅಂತ ಹೇಳ್ತಾರೆ. ಇದು ನಿಮಗೆ ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ತಿಳಿಸಿದಾರಾಗಿದೆ. ಸತ್ಯಕ್ಕೆ ವಂದನೆಗಳು.